ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ವೇಳೆ ನಮ್ಮ ಕರ್ತನು ರಕ್ಷಕನು ಒಡೆಯನೂ ಆಗಿರುವ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ನಾನು ಸ್ವಾಗತಿಸುತ್ತೇನೆ. ಈ ಮುಂಜಾನೆ ವೇಳೆ ನಾವೆಲ್ಲರೂ ಸೇರಿ ನಮ್ಮ ಪರಲೋಕದ ತಂದೆಯನ್ನು ಸ್ತುತಿಸಿ ಆರಾಧಿಸೋಣ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ನಮ್ಮ ತಂದೆಯನ್ನು ದೃಷ್ಟಿಸಿ ನೋಡಿ ಆತನಿಗೆ ಮಹಿಮೆನ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ಕರ್ತನೆ. ಹಾಲೆಲೂಯ. ಥ್ಯಾಂಕ್ ಯು ಅಪ್ಪ. ಸ್ತೋತ್ರ ಸ್ತೋತ್ರ. ಮನಮರುಗುವ ದೇವರೇ ಸ್ತೋತ್ರ. ಅಕ್ಕರೆಯುಳ್ಳ ದೇವರೇ ಸ್ತೋತ್ರ. ನೆನ್ನೆ ಇದ್ದಾಗಿ ಇವತ್ತಿರುವ ದೇವರೇ ಸ್ತೋತ್ರ. ಮಾರ್ಪಡದ ದೇವರೇ ಸ್ತೋತ್ರಪ್ಪ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ವಂದನೆ ಸರ್ವಶಕ್ತನೇ, ವಂದನೆ ಸಮಾಧಾನದ ಪ್ರಭುವೇ, ನಿಮಗೆ ಸ್ತೋತ್ರ ಕರ್ತನೆ. ಹಾಲೆಲೂಯ. ಮನಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ. ಹೌದಪ್ಪ, ನಮ್ಮ ದುಃಖಗಳ ಸಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮ್ಮ ದಂಡನೆಯ ವಹಿಸಿಕೊಂಡೆ, ನಮ್ಮ ದಂಡನೆಯ ವಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ.
ಶಾಪದ ಮುಳ್ಳನ್ನು ತಲೆಯ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಶಾಪದ ಮುಳ್ಳನ್ನು ತಲೆಯ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಅಪ್ಪ ಶಿಲುಬೆಯಲ್ಲಿ ಜಯ ಹೊಂದಿದೆ. ಡ್ಯಾಡಿ ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀ ಯುಕ್ತನು, ಸರ್ವಶಕ್ತನು, ನೀ ಯುಕ್ತನು, ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನನ್ನ ಪಾಪದಿಂದ ಜಜ್ಜಲ್ಪಟ್ಟೆ, ಜಡಿಯಲ್ಪಟ್ಟೆ, ಗಾಯದಿಂದ ಸುಖವಾದೆ. ನನ್ನ ಪಾಪದಿಂದ ಜಜ್ಜಲ್ಪಟ್ಟೆ, ಜಡಿಯಲ್ಪಟ್ಟೆ, ಗಾಯದಿಂದ ಸುಖವಾದೆ. ನಿಮ್ಮ ಗಾಯದಿಂದ ಸುಖವಾದೆ, ನಿಮ್ಮ ಗಾಯದಿಂದ ಸುಖವಾದೆ. ನೀ ಯುಕ್ತನು, ಸರ್ವಶಕ್ತನು, ನೀ ಯುಕ್ತನು, ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ, ನನ್ನ ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ. ನನ್ನ ಜೀವಮಾನವು ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ, ನನ್ನ ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ. ನನ್ನ ಜೀವಮಾನವು ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ
ರಾಜ ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ಕಷ್ಟದ ಹಾದಿಯ ನಾ ಹಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೆ. ಕಷ್ಟದ ಹಾದಿಯ ನಾ ಹಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೆ. ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ. ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ಅಪ್ಪ ನಿಮಗೆ ಆರಾಧನೆ, ಪರಿಶುದ್ಧನೇ ಆರಾಧನೆ. ಕಷ್ಟದ ಹಾದಿಯಲ್ಲಿ ಹೆಗಲಲ್ಲಿ ನನ್ನನ್ನು ಹೊತ್ತುಕೊಳ್ಳುವಾತನೇ, ಪ್ರೀತಿಯಿಂದ ಅಪ್ಪಿಕೊಳ್ಳುವಾತನೇ, ಕಣ್ಮಣಿಯಂತೆ ಕಾಯುವಾತನೇ, ಕರ ಹಿಡಿದು ನಡೆಸುವಾತನೇ, ನಿಮಗೆ ಆರಾಧನೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ಸ್ತೋತ್ರ ರಾಜ, ಸ್ತೋತ್ರ ರಾಜ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಘನತೆ ನಿಮಗೆ, ಗೌರವ ನಿಮಗೆ. ಅಪ್ಪ ನಿಮಗೆ ಆರಾಧನೆ. ನೀನೇ ನನ್ನ ಶ್ರೇಷ್ಠ ಬಿರುದು, ನೀನೇ ನನ್ನ ಆಶ್ರಯ, ನೀನೇ ನನ್ನ ಸಾಂತ್ವನ. ಡ್ಯಾಡಿ
ತಾಯಿಯ ಪ್ರೀತಿಗಿಂತ ಮೇಲಾದ ಪ್ರೀತಿ ನಿನ್ನ ಪ್ರೀತಿಯಪ್ಪ. ತಂದೆಯ ಪ್ರೇಮಕ್ಕಿಂತ ಮೇಲಾದ ಪ್ರೇಮ ನಿನ್ನ ಪ್ರೇಮ. ಡ್ಯಾಡಿ ಡ್ಯಾಡಿ, ತಾಯಿಗಿಂತಲೂ ಹೆಚ್ಚಾಗಿ ಸಂತೈಸುವಾತನೇ, ತಂದೆಗಿಂತಲೂ ಹೆಚ್ಚಾಗಿ ಪೋಷಿಸುವಾತನೇ, ಆವರಿಸಿರುವಾತನೇ, ಹಿಂದೆ ಮುಂದೆ ಬಲಗಡೆ ಎಡಗಡೆ ಸುತ್ತಲೂ ನನ್ನನ್ನು ಆವರಿಸಿರುವಾತನೇ, ಸುತ್ತಲೂ ನನ್ನನ್ನು ಆವರಿಸಿರುವಾತನೇ. ಉರಬಲರ ಬರಬರ ಶಬರ ಬಲಗರಬಾ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ನಿನ್ ಸಮ್ಮುಖವೇ ನನ್ ಭಾಗ್ಯವೇ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ. ಓಡಿ ಬಂದೆ ನಿನ್ನ ಕಾಣಲು, ಓಡಿ ಬಂದೆ ನಿನ್ನ ಕಾಣಲು, ನಿನ್ನ ಸ್ವರ ಕೇಳಲು, ನಿನ್ನ ಸ್ವರ ಕೇಳಲು. ರಾಜ ಯೇಸು ರಾಜ, ರಾಜ ಯೇಸು ರಾಜ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ. ಎಷ್ಟೊಂದು ಐಶ್ವರ್ಯ ನ ಹಿಂದೆ ಬಂದರು ನಿನಗದು ಸಮವಾಗದು. ಎಷ್ಟೊಂದು ಐಶ್ವರ್ಯ ನನ್ನ ಹಿಂದೆ ಬಂದರು ನಿನಗದು ಸಮವಾಗದು. ಐಶ್ವರ್ಯವೇ ಏಕೈಕ ಐಶ್ವರ್ಯವೇ, ಐಶ್ವರ್ಯವೇ ಏಕೈಕ ಐಶ್ವರ್ಯವೇ. ಆಸರೆಯೇ ಅನುದಿನವೂ ನನ್ನ ಆಶ್ರಯವೇ, ಆಸರೆಯೇ ಅನುದಿನವೂ ನನ್ನ ಆಶ್ರಯವೇ. ರಾಜ ಯೇಸು ರಾಜ, ರಾಜ ಯೇಸು ರಾಜ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ. ಓಡಿ ಬಂದೆ ನಿನ್ನ ಕಾಣಲು, ಓಡಿ ಬಂದೆ ನಿನ್ನ ಕಾಣಲು, ನಿನ್ನ ಸ್ವರ ಕೇಳಲು, ನಿನ್ನ ಸ್ವರ ಕೇಳಲು. ರಾಜ ಯೇಸು ರಾಜ, ರಾಜ ಯೇಸು ರಾಜ. ನನ್ ಪಾಪನಿಗಲು ಶಿಲುಬೆಯ ನೀ ಹೊತ್ತೆ, ನಿನ್ ಪ್ರೀತಿ ಅಪಾರವು. ನನ್ ಪಾಪನಿಗಲು ಶಿಲುಬೆಯ ನೀ ಹೊತ್ತೆ, ನಿನ್ ಪ್ರೀತಿ ಅಪಾರವು. ತಂಗಾಳಿಯೇ ಕಲ್ವಾರಿ ತಂಗಾಳಿಯೇ, ತಂಗಾಳಿಯೇ ಕಲ್ವಾರಿ ತಂಗಾಳಿಯೇ. ಹಾದು ಬಂದು ಆವರಿಸಿ ನನ್ನ ಆಳ್ವಿಕೆ ಮಾಡು, ಹಾದು ಬಂದು ಆವರಿಸಿ ನನ್ನ ಆಳ್ವಿಕೆ ಮಾಡು. ರಾಜ ಯೇಸು ರಾಜ, ರಾಜ
ರಾಜಾ ಯೇಸು ರಾಜಾ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ, ನಿನ್ ಸಮ್ಮುಖವೇ ಭಾಗ್ಯವೇ. ಓಡಿ ಬಂದೆ ನಿನ್ನ ಕಾಣಲು, ಓಡಿ ಬಂದೆ ನಿನ್ನ ಕಾಣಲು, ನಿನ್ನ ಸ್ವರ ಕೇಳಲು, ನಿನ್ನ ಸ್ವರ ಕೇಳಲು. ರಾಜಾ ಯೇಸು ರಾಜಾ, ರಾಜಾ ಯೇಸು ರಾಜಾ. ಎಷ್ಟೊಂದು ಐಶ್ವರ್ಯ ನನ್ನ ಹಿಂದೆ ಬಂದರು, ನೀನಾಗದು ಸಮವಾಗದು. ಎಷ್ಟೊಂದು ಐಶ್ವರ್ಯ ನನ್ನ ಹಿಂದೆ ಬಂದರು, ನೀನಾಗದು ಸಮವಾಗದು. ಐಶ್ವರ್ಯವೇ ಏಕೈಕ ಐಶ್ವರ್ಯವೇ, ಐಶ್ವರ್ಯವೇ ಏಕೈಕ ಐಶ್ವರ್ಯವೇ. ಆಸರೆಯೇ ಅನುದಿನವೂ ನನ್ನ ಆಶ್ರಯವೇ, ಆಸರೆಯೇ ಅನುದಿನವೂ ನನ್ನ ಆಶ್ರಯವೇ. ರಾಜಾ ಯೇಸು ರಾಜಾ, ರಾಜಾ ಯೇಸು ರಾಜಾ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ. ಓಡಿ ಬಂದೆ ನಿನ್ನ ಕಾಣಲು, ಓಡಿ ಬಂದೆ ನಿನ್ನ ಕಾಣಲು, ನಿನ್ನ ಸ್ವರ ಕೇಳಲು, ನಿನ್ನ ಸ್ವರ ಕೇಳಲು. ರಾಜಾ ಯೇಸು ರಾಜಾ, ರಾಜಾ ಯೇಸು ರಾಜಾ. ಎಷ್ಟೊಂದು ಸೌಂದರ್ಯ ಸೊಬಗಾಗಿ ಕಂಡರು, ಎಲ್ಲವೂ ಮಾಯೆ ಅಯ್ಯ. ಎಷ್ಟೊಂದು ಸೌಂದರ್ಯ ಸೊಬಗಾಗಿ ಕಂಡರು, ಎಲ್ಲವೂ ಮಾಯೆ ಅಯ್ಯ. ಆತ್ಮನೇ ಜೀವ ಜಲವೇ, ಆತ್ಮನೇ ಜೀವ ಜಲವೇ. ನಿನ್ನದಿಯಲ್ಲಿ ಪ್ರತಿದಿನವೂ ನಾ ಮುಳುಗುವೆನು, ನಿನ್ನದಿಯಲ್ಲಿ ಪ್ರತಿದಿನವೂ ನಾ ಮುಳುಗುವೆನು. ರಾಜಾ ಯೇಸು ರಾಜಾ, ಯೇಸು ರಾಜಾ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ. ಓಡಿ ಬಂದೆ ನಿನ್ನ ಕಾಣಲು, ಓಡಿ ಬಂದೆ ನಿನ್ನ ಕಾಣಲು, ನಿನ್ನ ಸ್ವರ ಕೇಳಲು, ನಿನ್ನ ಸ್ವರ ಕೇಳಲು. ರಾಜಾ ಯೇಸು ರಾಜಾ, ರಾಜಾ ಯೇಸು ರಾಜಾ, ರಾಜಾ ಯೇಸು
ಯೇಸು ರಾಜ ರಾಜ ಯೇಸು ರಾಜ. ನಿನ್ನೆದೆಯಲ್ಲೇ ಒರಗಿ ನಿನ್ಮಡಿಲಲ್ಲೇ ಮಲಗಿ ಯಾವಾಗಲೂ ನಲಿಯುವೆನು. ನಿನ್ನೆದೆಯಲ್ಲೇ ಒರಗಿ ನಿನ್ಮಡಿಲಲ್ಲೇ ಮಲಗಿ ಯಾವಾಗಲೂ ನಲಿಯುವೆನು. ಪ್ರೀತಿಯೇ ನನ್ನ ಪ್ರೀತಿಯೇ, ಆಸೆಯೇ ನನ್ನ ಆಸೆಯೇ, ನಿಮ್ಮಡಿಲಲ್ಲಿ ಅನುದಿನವೂ ನಾ ಮಲಗುವೆನು. ನಿಮ್ಮಡಿಲಲ್ಲಿ ಅನುದಿನವೂ ನಾ ಮಲಗುವೆನು. ರಾಜ ಯೇಸು ರಾಜ ರಾಜ ಯೇಸು ರಾಜ ರಾಜ ಯೇಸು ರಾಜ ರಾಜ ಯೇಸು ರಾಜ. ನಿನ್ ಸಮ್ಮುಖವೇ ನನ್ ಭಾಗ್ಯವೇ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ. ಓಡಿ ಬಂದೆ ನಿನ್ನ ಕಾಣಲು, ಓಡಿ ಬಂದೆ ನಿನ್ನ ಕಾಣಲು, ನಿನ್ನ ಸ್ವರ ಕೇಳಲು, ನಿನ್ನ ಸ್ವರ ಕೇಳಲು. ರಾಜ ಯೇಸು ರಾಜ ರಾಜ ಯೇಸು ರಾಜ ರಾಜ ಯೇಸು ರಾಜ ರಾಜ ಯೇಸು ರಾಜ ರಾಜ ಯೇಸು ರಾಜ. ಡ್ಯಾಡಿ, ನಿನ್ನ ಸಮ್ಮುಖ ಮಧುರವಾದದ್ದಪ್ಪ, ನಿನ್ನ ಸಮ್ಮುಖ ಶ್ರೇಷ್ಠವಾದದ್ದು. ಲೋಕವನ್ನು ಮರೆಸುವಂತ ನಿನ್ನ ಸಮ್ಮುಖಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ವೇದನೆಯನ್ನು ಮರೆಸುವಂತ ನಿನ್ನ ಸಮ್ಮುಖಕ್ಕಾಗಿ ಸ್ತೋತ್ರ. ನಿನ್ನ ಸಮ್ಮುಖಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಆರಾಧಿಸುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಯೆಶಾಯ 6:1. ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆಮೇನ್. ಸಾಕು. ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿದ್ದನು ಎಂಬುದಾಗಿ ಧ್ಯಾನ ಮಾಡಿದ್ದೆವು. ಈಗ ಕರ್ತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು ಎಂಬುದಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಕರ್ತನ ವಸ್ತ್ರದ ನೆರಿಗೆಯು ಮಂದಿರದೆಲ್ಲ ಹರಡಿತು. ವಸ್ತ್ರ ಯಾವುದು ಎಂಬುದಾಗಿ ನೋಡ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ಮಹಿಮೆಯ ವಸ್ತ್ರ. 93ನೇ ಕೀರ್ತನೆ 1ನೇ ವಾಕ್ಯದ ಪ್ರಕಾರ ಕರ್ತನು ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆತನ ಮಹಿಮೆ ಮಂದಿರದಲ್ಲೆಲ್ಲ ಹರಡಿತ್ತು ಅಂತ ಅರ್ಥ. ಮಂದಿರ ಅಂದರೆ ಯಾವುದು? ಬೇರೆ ಯಾವುದಲ್ಲ, ನಾವೇ ಆತನ ಮಂದಿರ. ನಮ್ಮ ಜೀವಿತವೆಲ್ಲ ಆತನ ಮಹಿಮೆ ಆವರಿಸಬೇಕು. ಯಾವಾಗ ಆತನ ಮಹಿಮೆ ಆವರಿಸುತ್ತೆ?
ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಸ್ತುತಿ ಸ್ತೋತ್ರವನ್ನು ಅರ್ಪಿಸುವಾಗ ದೇವರ ಮಹಿಮೆ ಆವರಿಸುತ್ತೆ. ಎರಡನೇದಾಗಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ಪರಿಶುದ್ಧವಾಗಿ ಸಜೀವ ಯಜ್ಞವಾಗಿ ನಾವು ಸಮರ್ಪಣೆ ಮಾಡಿಕೊಂಡವರಾಗಿ ಜೀವಿಸುವಾಗ ದೇವರ ಮಹಿಮೆಯಿಂದ ನಮ್ಮ ಜೀವನ ತುಂಬಿಸಲ್ಪಡ್ತದೆ. ಮೂರನೇದಾಗಿ ಇವತ್ತಿನ ಧ್ಯಾನಕ್ಕೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. ಮತ್ತಾಯ 5:16. ಮತ್ತಾಯ 5:16. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಅಂತ ಹೇಳಿದರೆ ಮಹಿಮೆ ಪಡಿಸುವರು. ತಂದೆಗೆ ಮಹಿಮೆ ಉಂಟಾಗ್ತದೆ. ಹಲ್ಲೆಲೂಯಾ. ಇಂಗ್ಲೀಷ್ನಲ್ಲಿ ಗ್ಲೋರಿಫೈ ಅನ್ನುವಂಥ ಪದನೇ ಬಳಕೆ ಆಗಿದೆ. ತಂದೆಗೆ ಮಹಿಮೆಯನ್ನು ಉಂಟು ಮಾಡ್ತೀವಂತೆ. ಯಾವಾಗ ನಾವು ಸತ್ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಮಾಡುವಾಗ ತಂದೆಗೆ ಮಹಿಮೆ ಉಂಟಾಗ್ತದೆ. ನೋಡಿ, ಮಕ್ಕಳು ಒಳ್ಳೆ ಹೆಸರು ತಗೊಂಡ್ರೆ, ಒಳ್ಳೆ ಕಾರ್ಯ ಮಾಡಿ ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸಿದ್ರೆ ಪೇರೆಂಟ್ಸ್ಗೇನಾಗುತ್ತೆ, ಒಂಥರ ಹೆಮ್ಮೆ ಆಗ್ತದೆ. ಅದೇ ರೀತಿ ನಾವು ಒಳ್ಳೆ ಸತ್ಕಾರ್ಯಗಳನ್ನು ಮಾಡುವವರಾಗಿ ನಾವು ಜೀವಿಸುವುದಾದರೆ ಪರಲೋಕದಲ್ಲಿರುವ ತಂದೆಗೆ ಮಹಿಮೆ ಉಂಟಾಗ್ತದೆ. ದೇವರು ಅದರಲ್ಲಿ ಮಹಿಮೆ ಹೊಂದ್ತಾನೆ. ನಾವು 1 ಪೇತ್ರ 2ನೇ ಅಧ್ಯಾಯ 12ನೇ ವಚನವನ್ನು ಓದೋಣ. 1 ಪೇತ್ರ 2:12. ನಿಮ್ಮ ನಡವಳಿಕೆಯು ಅನ್ಯಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು. ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ದೇವರನ್ನು ದೇವರನ್ನು ಮಹಿಮೆ ಪಡಿಸ್ತಾರಂತೆ. ಹಲ್ಲೆಲೂಯಾ. ಎಲ್ಲಿ ಜನರು ಸತ್ಕಾರ್ಯಗಳಲ್ಲಿ ಸಮೃದ್ಧಿಯಾಗಿ ಕಾಣಿಸಲ್ಪಡ್ತಾರೋ ಅಲ್ಲಿ ದೇವರ ನಾಮಕ್ಕೆ ಒಳ್ಳೆ ಗೌರವ ಇರ್ತದೆ, ಮಹಿಮೆ ಇರ್ತದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗೆಲ್ಲ ಸತ್ಕಾರ್ಯಗಳನ್ನು ಮಾಡುವವರಾಗಿರ್ತೀವೋ ಆವಾಗೆಲ್ಲ ನಾವು ಕರ್ತನನ್ನು ಮಹಿಮೆ ಪಡಿಸುವವರಾಗಿ, ನಮ್ಮ ಜೀವಿತವೆಲ್ಲ ಆತನ ಮಹಿಮೆಯಿಂದ ತುಂಬಿದಾಗಿ ಇರ್ತದೆ. ಆದ್ದರಿಂದ ಸತ್ಯವೇದ ನಾವು ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಉನ್ನತ ದರ್ಜೆಗೆ ಬರಬೇಕು ಅಂತ ಹೇಳಿ ನಮಗೆ ಪ್ರಬೋಧಿಸುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಎಫೆಸ 2:10. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಆಮೇಲೆ ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು, ನಾವು ಸತ್ಕಾರ್ಯಗಳನ್ನು ಮಾಡುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ದೇವರು ಅದಕ್ಕಾಗಿಯೇ ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ. ಯಾಕಂದರೆ ನಾವು ಸತ್ಕಾರ್ಯಗಳನ್ನು ಮಾಡುವಾಗ ದೇವರಿಗೆ ಮಹಿಮೆ ಉಂಟಾಗ್ತದೆ. ಹಲ್ಲೆಲೂಯಾ. ತಿಮೋತಿಗೆ ಪೌಲನು ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 18ರಿಂದ 19. 1 ತಿಮೋತಿ 6:18. 1 ತಿಮೋತಿ 6:18ರಿಂದ 19. ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕಂತಲೂ ಅವರಿಗೆ ಆಜ್ಞಾಪಿಸು. ಆಮೆನ್. ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರವಾಗುವಂಥವುಗಳು, ಒಳ್ಳೆ ಫೌಂಡೇಶನ್ ಆಗುವಂಥವುಗಳ ಮೇಲೆ ಅವರು ಹೆಚ್ಚಾಗಿ ಅಂಥವುಗಳನ್ನು ಸೇರಿಸ್ಕೊಳ್ಬೇಕು, ಕೂಡಿಸಿಡಬೇಕು ಅಂತ ಹೇಳಿ ಅವರಿಗೆ ಆಜ್ಞಾಪಿಸು. ಅವುಗಳಲ್ಲಿ ಯಾವುದು? ಅನೇಕ ವಿಚಾರಗಳಿವೆ. ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಬೇಕಂತೆ. ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾದರೆ ಮುಂದಿನ ಕಾಲಕ್ಕೆ ಬೇಕಾದ ಅಸ್ತಿವಾರಕ್ಕೆ ಬೇಕಾದವುಗಳನ್ನು ನಾವು ಕೂಡಿಸಿಡ್ತೀವಿ ಎಂಬುದಾಗಿ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಬೇಕು ಅಂತ ವಾಕ್ಯ ಹೇಳ್ತದೆ. ತೀತ 2ನೇ ಅಧ್ಯಾಯ 7ನೇ ವಚನ. ತೀತ 2:7. ತೀತ 2:7.
ನೀನೇ ಮಾದರಿಯಾಗಿರು. ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ಬೇರೆಯವರಿಗೆ ನಾವೇ ಮಾದರಿಯಾಗಿರ್ಬೇಕಂತೆ ಸತ್ಕಾರ್ಯ ಮಾಡುವುದರಲ್ಲಿ. ಅದೇ ತೀತ 3ನೇ ಅಧ್ಯಾಯ 8ನೇ ವಚನ. ತೀತ 3:8. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲಾ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರಬೇಕು ಅಂತ ಹೇಳಿ ಅವರಿಗೆ ಹೇಳು ಅಂತ ಹೇಳ್ತಾನೆ. ಅಂದರೆ ಸತ್ಕಾರ್ಯ ಮಾಡುವುದರಲ್ಲಿ ದೇವಜನರು ಬಹಳ ಜಾಗ್ರತೆ, ಮಿಸ್ ಮಾಡಿಬಿಡಬಾರ್ದು ಅಂತ ಬಹಳ ಜಾಗ್ರತೆಯಿಂದ ಇರಬೇಕು. ಹಲ್ಲೆಲೂಯಾ. ಅದೇ ತೀತ 3ನೇ ಅಧ್ಯಾಯ 14ನೇ ವಚನ. ತೀತ 3:14. ನಮ್ಮ ಜನರು ಸತ್ಕ್ರಿಯಾಹೀನರಾಗದಂತೆ. ಸತ್ಕ್ರಿಯಾಹೀನರು ಆಗಬಾರ್ದಂತೆ. ನಾವು ಸತ್ಕಾರ್ಯದಲ್ಲಿ ಯಾವ ಕೊರತೆನೂ ಇಡಬಾರ್ದು. ಬೆಸ್ಟಾಗಿ ಸತ್ಕಾರ್ಯಗಳನ್ನು ಮಾಡಬೇಕು. ಯಾಕಂದರೆ ನಾವು ಸತ್ಕಾರ್ಯ ಮಾಡುವುದರಿಂದ ದೇವರಿಗೆ ಮಹಿಮೆ ಉಂಟಾಗ್ತದೆ. ಆಮೇನ್. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನ. ಇಬ್ರಿಯ 10:24. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕಂತಲೂ ಸತ್ಕಾರ್ಯ ಮಾಡಬೇಕಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಒಬ್ಬರಿಗೆ ಒಬ್ಬರು ಪ್ರೇರೇಪಣೆಯನ್ನು ಕೊಡಬೇಕಂತೆ, ಇನ್ಸ್ಪಿರೇಷನ್ ಆಗಿರಬೇಕು ಇನ್ನೊಬ್ಬರಿಗೆ. ಯಾವುದರಲ್ಲಿ? ಸತ್ಕಾರ್ಯ ಮಾಡುವುದರಲ್ಲಿ. ಯಾಕಂದರೆ ನಮ್ಮ ಸತ್ಕಾರ್ಯ ದೇವರನ್ನು ಮಹಿಮೆ ಪಡಿಸ್ತದೆ. ಈ ಸತ್ಕಾರ್ಯದ ನೆರಿಗೆ ನಮ್ಮ ಜೀವಿತದ ಎಲ್ಲ ತುಂಬಿರಬೇಕು. ಹಲ್ಲೆಲೂಯಾ. ದೇವರು ನಮಗೆ ಆ ಕೃಪೆಯನ್ನು ಕೊಡಲಿ. ನೋಡಿ, ಸತ್ಯವೇದದಲ್ಲಿ ಒಂದು ಒಳ್ಳೆಯ ಉದಾಹರಣೆಯನ್ನು ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ತಬಿತಾ ಎಂಬಂಥ ಒಬ್ಬ ಶಿಷ್ಯಳನ್ನು ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 9:36. ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೊರ್ಕ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ನೋಡಿ, ಈ ಶಿಷ್ಯಳು ದೊರ್ಕ ಅಥವಾ ತಬಿತಾ ಎಂಬಂಥ ಶಿಷ್ಯಳು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡ್ತಾ ಇದ್ಲಂತೆ. ಬಹಳವಾಗಿ ಜನರ ಮಧ್ಯದಲ್ಲಿ ಬಹಳ ಪರಿಣಾಮ ಬೀರುವ ರೀತಿಯಲ್ಲಿ. ನೀವು ಅದೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯ 39ನೇ ವಚನ ಓದಿದ್ರೆ ಅದರಲ್ಲಿ 2ನೇ ಭಾಗ ನೋಡ್ತೇವೆ. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ, ಅಂದರೆ ಪೇತ್ರನ ಹತ್ತಿರ ನಿಂತುಕೊಂಡು, ದೊರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು. ದೊರ್ಕಳು ಅಂದರೆ ತಬಿತಳು ಜೀವಂತವಾಗಿದ್ದಾಗ ಏನೆಲ್ಲ ಅವ್ರಿಗೆ ಉಪಕಾರ ಮಾಡಿದಳು ಎಂಬುದನ್ನೆಲ್ಲ ಅವ್ರು ಹೇಳ್ತಾರೆ. ತಬಿತಳು ಸತ್ತೋದ್ರೂ ಅವಳ ಸತ್ಕ್ರಿಯೆ ಮಾತಾಡ್ತಾ ಇದೆ. ನಾವು ಸತ್ತೋಗ್ಬಿಟ್ರು ನಮ್ಮ ಸತ್ಕ್ರಿಯೆಗಳು ಮಾತಾಡ್ತಾ ಇರಬೇಕು. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತದೆ. ಹಲ್ಲೆಲೂಯಾ. ನಮ್ಮ ಸತ್ಕ್ರಿಯೆ ದೇವರಿಗೆ ಮಹಿಮೆಯನ್ನು ತರ್ತದೆ. ಅದರಿಂದಾಗಿ ನಾವು ಸತ್ಕ್ರಿಯೆ ಮಾಡುವವರಾಗಿರುವಂತೆ ದೇವರು ನಮಗೆ ಅನುಗ್ರಹ ಕೊಡಲಿ, ದೇವರ ಸಹಾಯ ನಮಗೆ ಸಿಗಲಿ ಎಂಬುದಾಗಿ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ನಾವೆಲ್ಲರೂ ಸತ್ಕ್ರಿಯೆ ಮಾಡುವುದರಲ್ಲಿ ಜಾಗ್ರತೆಯಿಂದಿರಲಿಕ್ಕೆ ಸಹಾಯ ನೀಡಪ್ಪ. ಒಬ್ರಿಗೊಬ್ಬರು ಪ್ರೋತ್ಸಾಹ ಮಾಡಲಿಕ್ಕೆ, ಪ್ರೇರಣೆ ಕೊಡಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ನಾವು ಇತರರಿಗೆ ಮಾದರಿಯಾಗಿ ಸತ್ಕ್ರಿಯೆ ಮಾಡುವುದರಲ್ಲಿ ನಾವೇ ಇತರರಿಗೆ ಮಾದರಿಯಾಗಿರುವಂತೆ ನಮಗೆ ಸಹಾಯ ನೀಡಪ್ಪ. ಯಾಕಂದರೆ ಸತ್ಕ್ರಿಯೆ ಮಾಡುವುದು ನಿನಗೆ ಮಹಿಮೆಯನ್ನು ತರ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹೌದು, ಅಂದು ಯೆಶಾಯನ ದೃಷ್ಟಿಯಲ್ಲಿ ಯೆಶಾಯನಿಗೆ ನಿನ್ನ ಮಹಿಮೆ, ನಿನ್ನ ವಸ್ತ್ರ, ಮಹಿಮೆಯ ವಸ್ತ್ರ ಆಲಯದಲ್ಲೆಲ್ಲ ತುಂಬಿರುವುದು ಕಂಡಿತು. ನಿನ್ನ ವಸ್ತ್ರದ ನೆರಿಗೆಯು ಆಲಯದಲ್ಲೆಲ್ಲ ತುಂಬಿತ್ತು. ಇವತ್ತು ನಿನ್ನ ಮಹಿಮೆ ನಮ್ಮ ಜೀವಿತದಲ್ಲೆಲ್ಲ ತುಂಬಿರಲಿ. ಥ್ಯಾಂಕ್ ಯು ಲಾರ್ಡ್. ನಮಗೆ ಆ ಕೃಪೆ ಕೊಡಪ್ಪ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ನಮ್ಮ ಜೀವಿತದಲ್ಲಿ ನಿನ್ನ ಮಹಿಮೆಯ ಪ್ರಭಾವ ಬಲವಾಗಿ ಕಂಡು ಬರಬೇಕು. ಥ್ಯಾಂಕ್ ಯು ಲಾರ್ಡ್. ಅದಕ್ಕೆ ಬಹಳ ಅಗತ್ಯವಾದದ್ದು ನಮ್ಮ ಸತ್ಕ್ರಿಯೆ. ನಾವು ಸತ್ಕ್ರಿಯೆಗಳನ್ನು ಮಾಡುವಾಗ ಕರ್ತನೆ ನಮ್ಮ ಜೀವಿತದಲ್ಲಿ ನಿನ್ನ ಮಹಿಮೆ ಪ್ರಕಟ ಆಗ್ತದೆ. ಥ್ಯಾಂಕ್ ಯು. ನಮ್ಮ ಜೀವಿತದ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗ್ತದೆ. ಆ ಕಾರ್ಯ ನಮ್ಮ ಜೀವಿತದಲ್ಲಿ ನಡೀಲಪ್ಪ.
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಕೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡು. ಈ ದಿನ ಮನರಮ್ಯವಾದ ದಿನವಾಗಿರಲಿ, ಈ ದಿನ ಜಯದ ದಿನವಾಗಿರಲಿ, ಈ ದಿನ ನಿನ್ನ ಕೃಪೆಯ ದಿನವಾಗಿರಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.